ಅದು ಯಾವ ಉದ್ದೇಶಕ್ಕೋಸ್ಕರ ಹೋಗ್ತಾ ನಮಗೆ ಅದ ಅವ್ರ ವೈಯಕ್ತಿಕ ಜೀವನ ಬಗ್ಗೆ ನಾವು ಕೇಳೋಕ್ಕೆ ಇಚ್ಛೆ ಪಡೋಣ. ಇವತ್ತು ಕೋರ್ಟ್ನಲ್ಲಿ ಇವತ್ತು ಕೋರ್ಟ್ನಲ್ಲಿ ಆದೇಶ ಆಗಿದೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ರಿ ಅಂತ ಕೇಳ್ತೀವಿ. ಇಲ್ಲಿ ಬಂಡತನ ಬೇಡ, ನೈತಿಕ ಹೊಣೆ ರಾಜೀನಾಮೆ ಕೊಡ್ರಿ. ಯಾಕಂದರೆ ಸಿದ್ದರಾಮಯ್ಯವ್ರ ಬಗ್ಗೆ ನಮಗೆಲ್ಲ ಗೌರವ ಇದೆ, ರಾಜ್ಯದ ಜನ ಭಾಳ ಸೂಕ್ಷ್ಮ ಗಮನಿಸ್ತಾರೆ. ನೀವು ರಾಜೀನಾಮೆ ಕೊಟ್ಟರೆ ನಿಮ್ಮ ವರ್ಚಸ್ಸು ಜಾಸ್ತಿ ಆಗುತ್ತೆ. ನೀವೇನಾದರೂ ಬಂಡತನ ನಾನೇನು ತಪ್ಪು ಮಾಡಿಲ್ಲ, ನಾನೇ ರಾಜೀನಾಮೆ ಕೊಡಬೇಕು ಅಂತೇಳಿದರೆ ಇಲ್ಲಿ ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು ಕೂತಿರೋ ಜನ ಮಾತಾಡ್ತಾರೆ. ನಿಮ್ಮ ವರ್ಚಸ್ಸು ಕಡಿಮೆ ಆಗುತ್ತೆ. ನಿಮ್ಮ ವರ್ಚಸ್ಸು ಜಾಸ್ತಿ ಆಗಬೇಕಂದ್ರೆ ಕೋರ್ಟ್ನಲ್ಲಿ ಹೋರಾಟ ಮಾಡಿರಿ, ಕಾನೂನಾತ್ಮಕ ಹೋರಾಟ ಮಾಡಿರಿ. ಕಾನೂನಾತ್ಮಕ ಹೋರಾಟ ಮಾಡಿ ಜಯಶೀಲರಾಗ್ರಿ, ಮತ್ತೆ ಮುಖ್ಯಮಂತ್ರಿ ಆಗ್ರಿ. ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಮಾತೆತ್ತಿದ್ರೆ ರಾಜಭವನ BJP ಕಚೇರಿ ಆಗಿದೆ, ಮೋದಿ ಅಮಿತ್ ಶಾ ಹೆಸರು ಹೇಳ್ತಾರೆ. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಹಿಂದೆ ಹಂಸರಾಜು ಭಾರದ್ವಾಜ್ ಏನವತ್ತು ರಾಜ್ಯಪಾಲರಾಗಿದ್ದರಲ್ಲ, ಹಂಗಾರೆ ಅಂದು ರಾಜಭವನ ಭಾಳ ಸ್ವಚ್ಛ ಇತ್ತಾ, ಪಾವಿತ್ರತೆ ಇತ್ತಾ? ಇಡೀ ರಾಜಭವನಗಳನ್ನು ಇಡೀ ದೇಶದಲ್ಲಿ, ಕೇವಲ ಕರ್ನಾಟಕದಲ್ಲ, ಯಡಿಯೂರಪ್ಪನವ್ರ ಮೇಲೆ ದ್ವೇಷ ಎಲ್ಲ ಒಂದು ಕಡೆ ನೀವು ಅವ್ರ ಬಗ್ಗೆ ಆಗಬಾರ್ದು ಕೇಸ್ಗಳು ಆಗ್ತದ್ರಿ. ದ್ವೇಷ ರಾಜಕಾರಣ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ದ್ವೇಷದ ರಾಜಕಾರಣ ಮಾಡಲ್ಲ, ಅದು ಯಾರನ್ನೂ ಟಾರ್ಗೆಟ್ ಮಾಡಿಲ್ಲ. ಇವರೇ ಮಾಡ್ತಾರೆ, ಹಿಂದುಳಿದ ವರ್ಗದ ನಾಯಕರು ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅರೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲೂ ಎಲ್ಲ ವರ್ಗದವರು ಇರ್ತಾರೆ. ನಾವು ಹೇಳ್ತಾರೆ ಭ್ರಷ್ಟಾಚಾರ ಆಗಿದೆ, ತನಿಖೆ ಸಾಬೀತಾಗಿದೆ, ಇನ್ನು ಲೋಕಾಯುಕ್ತದಲ್ಲಿ ತನಿಖೆ ಆಗ್ತದೆ, ನೈತಿಕತೆ ರಾಜೀನಾಮೆ ಕೊಡ್ರಿ. ಇನ್ನೊಂದು ಕಡೆ ಮಾತಿದ್ರಿ ಕೇಂದ್ರ ಸಚಿವರುಗಳನ್ನ, ರಾಜ್ಯದ ಮುಖಂಡರುಗಳನ್ನ, ಪ್ರತಿಪಕ್ಷ ನಾಯಕಗಳನ್ನ ಗುರಿ ಮಾಡಿ ಕೇಸ್ಗಳು ಹಾಕ್ತಾ ಇದ್ದಾರೆ. ಎಲ್ಲಿವರೆಗೆ ಕೇಸ್ ಹಾಕ್ತೀರಿ? ಆಯಿತು, ನಾವು ನಿಮ್ಮ ಸವಾಲನ್ನು ಸ್ವೀಕಾರ ಮಾಡ್ತೀವಿ, ಕೇಸ್ ಹಾಕ್ರಿ ನೋಡೋಣ. ಎಷ್ಟು ವರ್ಷ ಅಧಿಕಾರದಾಗಿರ್ತೀರಿ? ಎಷ್ಟು ವರ್ಷದ ಅಧಿಕಾರದಲ್ಲಿ? ನಿಮ್ಮ ಅಧಿಕಾರ ಇವತ್ತಲ್ಲ ನಾಳೆ ನಿಮ್ಮಲ್ಲೇ ಒಳ ಜಗಳ ಪ್ರಾರಂಭ ಆಗಿದೆ. ಈ ಸರ್ಕಾರ 100% ಪತನ ಆಗುತ್ತೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಆದರೆ ದ್ವೇಷ ರಾಜಕಾರಣ ಮಾಡಬಾರ್ದು, ಯಾವತ್ತು ವ್ಯಕ್ತಿಗತ ವಿರೋಧ ಮಾಡಬಾರ್ದು. ತಪ್ಪುಗಳಾಗಿದ್ದರೆ ತನಿಖೆ ಮಾಡಲಿ. ಯಾವ ಕಾರಣಕ್ಕೆ ಅಶೋಕ್ ಮೇಲೆ ಅಥವಾ ಶೋಭಾ ಕರಂದ್ಲಾಜೆ ಮೇಲೆ, ಭಾರತೀಯ ಜನತಾ ಪಾರ್ಟಿ ಮುಖಂಡರ ಮೇಲೆ ನೀವು ಮೊಕದ್ದಮೆಗಳು ಕೇಸ್ಗಳು ಹಾಕ್ತಿದ್ರಿ? ನಿಮ್ಮ ತಪ್ಪುಗಳು ಮುಚ್ಕೊಳ್ಳೋಕ್ಕೋಸ್ಕರ ಕೇಸ್ಗಳು ಹಾಕ್ತೀರಾ? ವೈಫಲ್ಯಗಳಲ್ಲಿ ಮರೆಮಾಚಲು ಕೇಸ್ ಹಾಕ್ತಿದ್ದೀರಾ? ಒಂದು ಕಡೆ ಹಿಂದೂಗಳು ಟಾರ್ಗೆಟ್ ಮಾಡ್ತಾಯಿದ್ದೀರಿ, ಇದು ಒಳ್ಳೆಯದಲ್ಲ. ನಮ್ಮ ಅಮಾಯಕರನ್ನು ಬಂಧಿಸ್ತಾ ಇದ್ದೀರಿ ಇಡೀ ರಾಜ್ಯದಲ್ಲಿ, ಬರೀ ದಾವಣಗೆರೆ ಅಲ್ಲ. ನಾನು ಹೇಳ್ತಿದ್ದೀನಿ, ನಮ್ಮ ಸರ್ಕಾರ ಬಂದು 24 ಗಂಟೆ ಒಳಗಾಗಿ ಅಮಾಯಕರ ಮೇಲೆ ಏನು ಮೊಕದ್ದಮೆಗಳು ಆಗ್ತಿರಲ್ಲ ಅವನ್ನೆಲ್ಲವೂ ವಾಪಸ್ ಕೊಡ್ತೀವಿ.